ಅದನ್ನು ಅಂತೇಳಿ ಅದಕ್ಕಾಗಿ ರಾಜ್ಯಪಾಲರು ಇನ್ನು ಮುಂದಾದರು ಯಾವುದೇ ಸರ್ಕಾರಗಳು ಕೇಂದ್ರದಲ್ಲಿ ತಮ್ಮ ಒಂದು ಮನಸ್ಸಿಗೆ ತಮ್ಮ ಆತ್ಮಕ್ಕೆ ಹೌದು ಬಾಯಿ ಸರಿ ಇಲ್ಲ ಸರಿ ಐತಿ ಇದು ಸಂವಿಧಾನ ಬದ್ಧದ ಸಂವಿಧಾನ ಇಲ್ಲ ಅಡಿಯಲ್ಲಿ ಇಲ್ಲ ಅನ್ನೋದು ಗೊತ್ತು ಮಾಡಿಕೊಂಡು ಸಂವಿಧಾನದ ಅಡಿಯಲ್ಲಿ ತಮಗೆ ಸಿಕ್ಕಂಥ ಅಧಿಕಾರವನ್ನು ಅವರು ಸರಿಯಾಗಿ ಸದುಪಯೋಗ ಬೇಕಾಗಿದೆ ಮಾಡಬೇಕು ಅನ್ನೋದು ಒತ್ತಡ ಜನರಿಂದ ಇವತ್ತಿಗೆ ಬರ್ತಾಯಿದೆ ಅಂತ. ಯಾಕಂದ್ರೆ ಇವತ್ತಿಗೆ ಒಬ್ಬ ಇಲ್ಲಿ ಏನಪ್ಪ ಅಂದ್ರೆ ರಾಜ ಇರ್ತಾನೆ, ನಾಳೆ ಮತ್ತೊಬ್ಬ ರಾಜ ಅಂದ್ರೇನು ಮುಖ್ಯಮಂತ್ರಿ ಇರ್ತಾನೆ, ಮತ್ತೊಬ್ಬ ಬರ್ತಾ ಇರ್ತಾನೆ ಹೋಗ್ತಾ ಇರ್ತಾನೆ. ಅದು ಎಂದೂ ಸಂವಿಧಾನ ವಿರೋಧವಾಗಿ ಮುಖ್ಯಮಂತ್ರಿ ನೋಡ್ಕೊಳ್ಕೊಳ್ಳೋದು. ಅದೇ ಕಾರಣಕ್ಕೆ ರಾಜ್ಯಪಾಲರಂತೆ ಇವರು ಕೇಂದ್ರದ ಜನರಲ್ಲ, ಇವರು ತಮ್ಮ ಒಂದು ಮಾನಸಿಕವಾಗಿ ಅವರನ್ನು ಮಾಡಿದ್ರು ಅಂತ ಒಂದು ಉಪಕಾರ ಸ್ಮರಣೆಗಾಗಿ ರಾಜ್ಯ ಸರ್ಕಾರವನ್ನು ಕಾಡಿದ್ರೆ ನಿಶ್ಚಿತವಾಗಿ ಇತಿಹಾಸದಲ್ಲೇ ಬ್ಲಾಕ್ ಸ್ಪಾಟ್ ಇವ್ರ ಮೇಲೆ ಬಿಡೋದ್ರಲ್ಲಿ ಎರಡು ಮಾತೇ ಇಲ್ಲ. ಯಾಕೆಂದರೆ ಈಗಾಗಲೇ ಕಾಂಗ್ರೆಸ್ ಸಾಕಷ್ಟು ಏನಪ್ಪ ಅಂತಂದ್ರೆ ಆ ದಿಶೆಯಲ್ಲಿ ಕಾಂಗ್ರೆಸ್ ಆಗಿರ್ಬೋದು, ಇನ್ನೊಂದು ವಿರೋಧ ಪಕ್ಷಗಳಾಗಿರ್ಬೋದು, ಈ ಒಂದು ಆಡಳಿತಾರೂಢ ಪಕ್ಷದ ಹೊಡೆತಕ್ಕೆ ಸಿಕ್ಕೊಂಡು ಸಾಕಷ್ಟು ನಿರ್ಧಾರಗಳು ವಿರುದ್ಧವಾಗಿ ಬಂದಿದ್ದು ಇದ್ದಾವೆ. ಅದಕ್ಕೆ ಈ ಸಲ ಮಾತ್ರ ರಾಜ್ಯಪಾಲರ ಈ ಒಂದು ಕಾಲಮಿತಿ ಏನು ಬಂದಿತ್ತು ಇದು ಯಶಸ್ವಿಯಾಗ್ಯದ. ಸುಪ್ರೀಂ ಕೋರ್ಟ್ ಡೈರೆಕ್ಟಾಗಿ ಏನಪ್ಪ ಅಂತಂದ್ರೆ ವಾರ್ನಿಂಗು ಮಾಡ್ಯದ. ಏನಪ್ಪ ಅಂದ್ರೆ ಈಗ ನಿಮಗೆ ಓದಿ ಹೇಳಿದ್ದದ ಯಾವುದೇ ಕಾರಣಕ್ಕೂ ಜನಸಾಮಾನ್ಯ ಮೇಲೆ ಪ್ರಭಾವ ಬೀರಬಾರ್ದು. ನಿಮ್ಮ ಹೊಣೆಯನ್ನು ಅರ್ಥ ಮಾಡಿಕೊಂಡು ನಾವು ಕೊಟ್ಟಂಥ ಸಂವಿಧಾನ ಕೊಟ್ಟಂಥ ಘಟನೆ ನಿರ್ಧಾರ ತೆಗೆದುಕೊಂಡು ಒಳ್ಳೆಯದು ಅಂತ ಹೇಳ್ದ. ಈ ಘಟನೆ ಇವತ್ತು ಭಾಳ ಚರ್ಚೆಯ ವಿಷಯ ಆಗಿದ್ದರೂ ಒಂದು ಮಾತಂತೆ ಸತ್ಯ. ಈ ಏನಪ್ಪ ಅಂತಂದ್ರೆ ಸುಪ್ರೀಂ ಕೋರ್ಟ್ನ ಒಂದು ನಿರ್ಧಾರ ಗೆದ್ದವ್ರ ಐತಿಹಾಸಿಕ ಅಂತಾರೆ, ಸೋತವ್ರ ಆತ್ಮಹತ್ಯೆ ಟೀಕೆ ಟಿಪ್ಪಣಿ ಇರೋದನ್ನ. ಆದರೆ ಇವತ್ತು ಒಂದು ಸ್ಪಷ್ಟವಾದ ನಿಲುವನ್ನು ತಳೆದ. ಇದು ಕೇವಲ ಆಡಳಿತ ಮಾಡುತ್ತಿರುವಂಥ ಅಧಿಕಾರಿ ಕೈಯಲ್ಲಿ ಆಗಲಿ ಅಥವಾ ಮೇಲಿನ ಪ್ರಧಾನಿ ಆಯಿತು ಮತ್ತಾರಿಂದ ಆಗಲಿ ಇದೇನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸಂವಿಧಾನದತ್ತವಾಗಿ ಅವ್ರಿಗೆ ಹಕ್ಕು ಸಿಕ್ಕಿದಾವೆ, ಅದ್ರ ಪ್ರಕಾರ ಪಾಲಿಸಲಿ ಅನ್ನುವಂಥ ಒಂದು ಆರ್ಡರ್ನ ಹೊರಡಿಸಿದ್ದಾರೆ. ಆ ಆರ್ಡರ್ ಇವತ್ತು ತಮಿಳುನಾಡಿಗೆ ಒಂದು ನಿಟ್ಟುಸಿ ಬಿಡುವಂಗಾಗಿದೆ. ಯಾಕಂದರೆ ರವಿ ಅವ್ರ ಪ್ರತಿಯೊಂದರಲ್ಲೂ ಹಸ್ತಕ್ಷೇಪ ಮಾಡ್ತಾ ಇದ್ರು ಅನ್ನೋದು ಅಷ್ಟು ಸತ್ಯದ. ಈ ಎಲ್ಲ ನೆಲೆಯಲ್ಲೇ ಈಗೇನು ಒಂದು ಡಿಸಿಷನ್ ಬಂದದ, ಆ ಡಿಸಿಷನ್ಗೆ ಎಲ್ಲರೂ ಬದ್ಧಾಗಿ ಹೋಗುವಂಥದ್ದು ಯೋಗ್ಯ, ಅದು ಸರಿಯಾದ ನಿರ್ಧಾರವನ್ನು ನಮ್ಮ ಇವತ್ತು ಸುಪ್ರೀಂ ಕೋರ್ಟ್ ಕೊಟ್ಟದ. ಅದು ಮಾಡಲಿ ಅಂತ ಹೇಳ್ತಾ ಇದು ನಿಮಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿರಿ. ಜೊತೆಗೆ ಸಬ್ಸ್ಕ್ರೈಬ್ ಒಂದು ಸಿಗೋಬೇಡ್ರಿ. S16 ನ್ಯೂಸ್ ಅರ್ಥಾತ್ ಹೇಸಿತಾನ ಸತ್ಯದ ಕೈಯಲ್ಲಿ ವಂದನೆಗಳು.